ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ಇರುವಂಥ ನರದೃಷ್ಟಿಯನ್ನು, ದುಷ್ಟಶಕ್ತಿಯನ್ನು ಹೋಗಲಾಡಿಸೋದಕ್ಕೆ ತುಂಬ ಪುರಾತನವಾದಂಥ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಪರಿಹಾರವನ್ನು ಯಾವಾಗ ಮಾಡಬೇಕು, ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನೆಲ್ಲ ತಿಳಿಸ್ತೀನಿ ಬನ್ನಿ. ಈ ಒಂದು ಪರಿಹಾರ ಮಾಡೋದಕ್ಕೆ 2 ಕೋಳಿ ಮೊಟ್ಟೆ ತಗೋಬೇಕಾಗತ್ತೆ. ಈ ಒಂದು ಪರಿಹಾರವನ್ನು ಯಾವ ಸಮಯ, ಯಾವ ದಿನ ಮಾಡಬೇಕು ಅನ್ನೋದಾದರೆ ಅಮಾವಾಸ್ಯೆ ದಿನ ಮಾಡಬೇಕು. ಈ ಒಂದು ಅಮಾವಾಸ್ಯೆ ದಿನ ನೀವು ಸಂಜೆ 6:30ಕ್ಕೆ ಈ ಒಂದು ಪರಿಹಾರವನ್ನು ಮಾಡ್ಕೋಬೋದು. 6:30ರಿಂದ 9 ಗಂಟೆ ಒಳಗೆ ಈ ಪರಿಹಾರವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ಪರಿಹಾರವನ್ನು ಯಾರೆಲ್ಲ ಮಾಡ್ಕೋಬೋದು ಅಂದರೆ, ಮನೆಯಲ್ಲಿ ಯಾವಾಗಲೂ ಯಾರ ಮನೆಯಲ್ಲಿ ಜಗಳ ಆಗ್ತಾ ಇರುತ್ತೆ, ಕಿತ್ತಾಟ ಆಗ್ತಾ ಇರುತ್ತೆ, ಕಿರಿಕಿರಿ ಅನ್ನೋದು ಮನೆಯ ಸದಸ್ಯರ ಮಧ್ಯೆ ಉಂಟಾಗ್ತಾ ಇದ್ರೆ, ಮತ್ತು ಯಾವಾಗಲೂ ಮನೆಯಲ್ಲಿ ಅನಾರೋಗ್ಯದಿಂದ ಯಾರಾದರೂ ಬಳಲ್ತಾ ಇದ್ರೆ, ಆರೋಗ್ಯದಲ್ಲಿ ಪದೇ ಪದೇ ಅನಾರೋಗ್ಯ ಅನ್ನೋದು ಕಾಡ್ತಾ ಇದ್ರೆ, ತುಂಬ ಹುಷಾರಿರಲ್ಲ ಕೆಲವ್ರಿಗೆ, ಆ ರೀತಿ ಯಾರಿಗ ಆಗ್ತಾ ಇರುತ್ತೆ ನೋಡಿ, ಅಂಥವರು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತ ಇದರಿಂದ ಒಳ್ಳೆಯದಾಗುತ್ತೆ. ಈ ರೀತಿಯ ಒಂದು ಸಮಸ್ಯೆ ಇದ್ದರೆ ದೂರ ಆಗುತ್ತೆ. ಈ ಪರಿಹಾರ ಮಾಡೋದಕ್ಕೆ 2 ಕೋಳಿ ಮೊಟ್ಟೆಯನ್ನು ತಗೋಬೇಕು. 2 ಕೋಳಿ ಮೊಟ್ಟೆ ತಗೊಂಡು ಮಾರ್ಕರ್ ಪೆನ್ನಿಂದ ಇಂಟು ಮಾರ್ಕನ್ನು 2 ಕೋಳಿ ಮೊಟ್ಟೆ ಮೇಲೂ ಹಾಕೋಬೇಕು. ಈ ಒಂದು 2 ಕೋಳಿ ಮೊಟ್ಟೆಯನ್ನು ತದನಂತರ ನೀವೇನು ಮಾಡಬೇಕಂದ್ರೆ, ನಿಮ್ಮ ಮನೆಯ ರೂಮು, ಅಡುಗೆ ಮನೆ, ಹಾಲು, ಬಾತ್ರೂಮು, ಟಾಯ್ಲೆಟು ಎಲ್ಲ ಕಡೆ 3 ಸಾರಿ ನಿವ್ವಳಿಸಬೇಕು. ದೇವ್ರ ಮನೆ ಬಿಟ್ಟು ಈ ರೀತಿಯಾಗಿ ನಿವ್ವಳಿಸಿ ಮನೆಯಿಂದ ಆಚೆ ಬಂದು ನಿಮ್ಮ ಮನೆಯ ಮೇನ್ ಡೋರ್ಗೂ ಕೂಡ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ 3 ಸಾರಿ ನಿವ್ವಳಿಸಿ, ತದನಂತರ ಮೇನ್ ಡೋರ್ನ ಮಧ್ಯಭಾಗಕ್ಕೂ 3 ಸಾರಿ ನಿವ್ವಳಿಸಿ, ಇದನ್ನು ತಗೊಂಡು ಹೋಗಿ 3 ದಾರಿ ಕೂಡುವಂಥ ಜಾಗದಲ್ಲಿ ಅಲ್ಲಿ ಹೊಡೆದು ಬರಬೇಕಾಗತ್ತೆ. ನೀವು 1 ವಾರದ ಮಟ್ಟಿಗೆ ಓಡಾಡದೇ ಇರುವಂಥ ಜಾಗದಲ್ಲಿ, ಅಂದರೆ ತುಂಬ ದೂರ ತಗೊಂಡೋಗಿ ಸ್ವಲ್ಪ ಒಡೆದು ಬರಬೇಕು. ಮೊಟ್ಟೆ ಒಡೆದ ಮೇಲೆ 1 ವಾರ ನೀವು ಆ ಕಡೆ ಹೋಗೋ ಆಗಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದೂರ ಹೋಗಿ ನೀವು ಒಡೆದ್ಬಿಟ್ಟು 3 ದಾರಿ ಕೂಡುವಂಥ ಜಾಗದಲ್ಲಿ ಹಿಂತಿರುಗಿ ನೋಡದೆ ಬರಬೇಕು. ಈ ರೀತಿಯಾಗಿ ಅಮಾವಾಸ್ಯೆ ಬರ್ತಾ ಇರುವಂಥ ಈ ಅಮಾವಾಸ್ಯೆ ದಿನ ನೀವು ಮಾಡಿದ್ದೇ ಆದರೆ ಖಂಡಿತ ನಿಮ್ಮ ಮನೆಯಲ್ಲಿ ಏನಾದರೂ ಜಗಳಗಳಾಗ್ತಾ ಇದ್ದರೆ, ಮನಸ್ತಾಪ ಆಗ್ತಾ ಇದೆ, ಸದಸ್ಯರ ಮಧ್ಯೆ ಕಿರಿಕಿರಿ ಅನ್ನೋದು ಉಂಟಾಗ್ತಾ ಇದ್ದರೆ, ಯಾವಾಗಲೂ ಅನಾರೋಗ್ಯದ ಸಮಸ್ಯೆ ನೀವು ಎದುರಿಸ್ತಾ ಇದ್ದೀರಾ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದೆ, ದಾರಿದ್ರ್ಯತನ ಜಾಸ್ತಿ ಆಗಿದೆ, ಕಣ್ದೃಷ್ಟಿ ದೋಷ ಜಾಸ್ತಿ ಆಗಿದೆ, ಕೆಟ್ಟ ಕಣ್ಣಿನ ದೃಷ್ಟಿ, ನರದೃಷ್ಟಿ ಏನಾದರೂ ನಿಮ್ಮ ಮನೆ ಮೇಲೆ ಯಾರ್ದಾದ್ರು ಬಿದ್ದಿದ್ರೆ, ಇದೆಲ್ಲ ಒಂದು ಸಮಸ್ಯೆ ದೂರ ಆಗುತ್ತೆ. ಮಾಡಿ ನೋಡಿ, ಒಳ್ಳೆಯದಾಗುತ್ತೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್.